ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ರಂಡೆ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಎನ್ನ ಸಾವಿಗೆ ನೇಮವನ್ನು ಕೊಡಿಸು ಭದ್ರ ರಮಣ, ಪತಿಯನ್ನಾಗಲಿ ಇರಲಾರೆನು ನಾನು ತುಕ್ಷಣ. ಮಾವಯ್ಯ, ಮುತ್ತೈದೆ ಉಳ್ಳವರ ಎನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಡವನ್ನು ಕೊಟ್ಟರೆ ಮಾವಯ್ಯ. ನಿಮ್ಮ ಕರ್ಮಕ್ಕೆ ದಾನ ಮಾಡುವುದೇನ ಅಮ್ಮಯ್ಯ? ಇದು ಎಮ್ಮ ಕರ್ಮವೆಂದು ಹೇಳುತ್ತಿರುವೆಯಾ ಮಾವಯ್ಯ? ಹೌದಾ ಅಮ್ಮಯ್ಯ? ಮಾವಯ್ಯ, ಅಮ್ಮ ಸೊಸೆ ಹೇಳುವಿನ ಕೇಳು. ಅಮ್ಮಯ್ಯ, ಮುತ್ತೈದೆಯ ನಾತನಿಲ್ಲದ ಬಳಿಕ ಈ ಭೂತಳದಿ ಎಷ್ಟು ಕಾಲ ಜೀವಿಸಿದರು ನಮಗೆ ಬಂದ ಫಲವಿಂದೇನಿದೆ ಮಾವಯ್ಯ? ಮಾವಯ್ಯ, ಮುತ್ತೈದುಳ್ಳವರು ಎನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಲವನ್ನು ಕೊಟ್ಟರೆ ಮಂಗಳ ಕಾರ್ಯಕ್ಕೆ ಬಾ ಎಂದು ಎಮ್ಮನ್ನು ಕೈ ಮಾಡಿ ಕರೆದರೆ ಮಾವಯ್ಯ. ಮಾವಯ್ಯ, 5 ಮುತ್ತುಗಳ ಉಳ್ಳ ಮುತ್ತೈದೆಯೇ ಶ್ರೇಷ್ಠಳಲ್ಲವೇ ಮಾವಯ್ಯ? ಅಂತ ಮುತ್ತನ್ನು ಕಳೆದುಕೊಂಡ ಈ ನದ ದೃಷ್ಟಿಯ ಮುಖವು ಮತ್ತೆ ಯಾರು ನೋಡಬಾರದು ಮಾವಯ್ಯ. ಮಾವಯ್ಯ, ಆದ್ದರಿಂದ ಈ ಕಲ್ಲು ಮನಸ್ಸು ಮಾಡಿ ವಲ್ಲಭನೆಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮೋಹನದ ಪಾರ್ಥ. ಪತಿಯನ್ನು ಕಳೆದುಕೊಂಡ ಈ ಎನ್ನ ಜೀವನವೇ ವ್ಯರ್ಥ. ಮಾವಯ್ಯ, ಪ್ರಾಣಪತಿ ಇಲ್ಲದ ಮೇಲೆ ಪತಿಹೀನನಾಗುವುದಕ್ಕಿಂತ ಪತಿ ಹೊಡೆದ ಪ್ರಾಣ ಹತ್ಯೆ ಮಾಡಿಕೊಳ್ಳುವುದು ಲೇಸೆಂದು ಹೇಳಿದೆಯಲ್ಲ, ಮತ್ತು ಮಾತ್ರ ನನಗೆ ತರಲ್ಲ. ಬಲರಾಮನ ಪುತ್ರಿಯೇ, ಜಲದೋತು ಬಂದು ನಿಮ್ಮ ಪಡೆಯುವಳು ಇಂಥ ಪರ್ವವನ್ನು ಬರೆದಿರುವನು ತಾನು ಮಾಡುವುದೇನು? ಅಯ್ಯೋ, ಪಡೆದ ಮಗನನ್ನು ನಾನು ಎಲ್ಲರ ಸಮಯದಲ್ಲಿ ಕದನಕ್ಕೆ ಕಳಿಸಿ, ಕೌರವರೊಡನೆ ಕದನಕ್ಕೆ ಕಳಿಸಿ ನಮ್ಮ ಎಲ್ಲರಿಗೆ ದುಃಖವನ್ನು ಇಟ್ಟುಕೊಳ್ಳುತ್ತಿರುವುದು. ಬಾಲ್ಯದಲ್ಲಿ ವೈದ್ಯವಾದ ಪಟ್ಟವನ್ನು ತಂದಿಟ್ಟನು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳುವೆಯ ಸುಟ್ಟವಾಯಿತು. ನಿಮ್ಮ ಕುಂಕುಮದ ಪಟ್ಟು ಕನಕಾಂಗಿಯೇ